ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಆದಿವ್ಗೆ ಸ್ಕೂಲಿಗೆ ಕಳಿಸಿ ಲಂಚ್ ಬಾಕ್ಸ್ ರೆಡಿ ಮಾಡಿ ಈಗ ಜಿಮ್ಮಲ್ಲಿದ್ದೀನಿ. ಜಿಮ್ ಮುಗಿಸ್ಕೊಂಡ್ ಬಂದೆ. ಬಂದ್ಮೇಲೆ ಸ್ವಲ್ಪ ಫ್ರೂಟ್ಸ್ ತಂದಿದ್ದೀನಿ. ಏನಂದ್ರೆ ಅನಾನಸ್, ನೇರಳೆ ಹಣ್ಣು, ಡ್ರ್ಯಾಗನ್ ಫ್ರೂಟ್, ಪಪ್ಪಾಯ, ಮ್ಯಾಂಗೋ. ಇದನ್ನ ನೀಟಾಗಿ ಕ್ಲೀನ್ ಮಾಡಿ ಯಾವ್ದನ್ನ ಕಟ್ ಮಾಡಬೇಕು ಕಟ್ ಮಾಡಿ ಇಟ್ಬಿಟ್ರೆ ಒಂದು 3-4 ದಿನಕ್ಕೆ ಕೇಳೋದು ಬೇಡ, ಫ್ರೂಟ್ಸ್ ಕರೆಕ್ಟಾಗಿರುತ್ತೆ. ಇವತ್ತು ಅಡಿಗೆ ಏನಂದ್ರೆ ಮೀನ್ ಸಾರು ಮಾಡ್ತೀನಿ. ಮಾಮೂಲಿ ಅನ್ನ, ಅದೇ ಇದು ಏನದು ಸೌತೆಕಾಯಿ. ಅಂಡ್ ಪಲ್ಯ ಬಂದು ಇದು ಬೆಂಡೆಕಾಯಿ ಪಲ್ಯ. ಇವತ್ತು ನಾನು ಫುಲ್ ಎನರ್ಜೆಟಿಕ್ ಆಗಿ ಫುಲ್ ರೋಷದಿಂದ ಹೋದೆ. 5 kg ಎತ್ಬಿಡ್ತೀನಿ 10 kg ಎತ್ಬಿಡ್ತೀನಿ ಅಂತ. ಬಟ್ ಅಭಿಷೇಕ್ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ರು. ಬೇಗ ಬೇಗ ಮುಗಿಸ್ಬಿಟ್ಟು 50 ಮಿನಿಟ್ಸ್ ಅಷ್ಟೇ ಇವತ್ತು ಮಾಡಿದ್ದು, ಬಂದ್ಬಿಟ್ವಿ ಜಿಮ್ಮಿಂದ. ನಂದು ಅತ್ತಿಗೆ ಕಾಲ್ ಮಾಡಿದ್ರು. ನನ್ನ ಅತ್ತಿಗೆ ಕಾಲ್ ಮಾಡಿದ್ರು. ಏನ್ ನಂದು ಅಂತಿದ್ದೀನಿ, ಛೈ ಆದಿವ್ ತರ ಮಾತಾಡ್ತಿದ್ದೀನಿ. ಅತ್ತಿಗೆ ಕಾಲ್ ಮಾಡಿದ್ರು. ಅವ್ರಿಗೆ 4 ಆರ್ಡರ್ ಬಂದು ಮೈಸೂರು ಆ್ಯಂಡ್ ಬೆಂಗಳೂರಿಂದಾನೇ ಬಂದಿದೆಯಂತೆ. ಕಾಲ್ ಮಾಡಿಬಿಟ್ಟು ಅತ್ತಿಗೆ ಹೇಳಿದಾರಂತೆ, ನಾನು ಅಮೃತಂಗ್ ವ್ಲಾಗ್ ನೋಡ್ಬಿಟ್ಟು ಅಮೃತಂಗೋಸ್ಕರ ಮಾತ್ರ ನಾನು ಪರ್ಚೇಸ್ ಮಾಡ್ತಿರೋದು ಅಂತ. ಇದನ್ನ ಕೇಳ್ತಿದ್ದಂಗೆ ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ನನಗೋಸ್ಕರ, ನನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಹೇಳ್ದೆ ಅಂದ್ಬಿಟ್ಟು ನನ್ನ ಮೇಲಿರೋ ಪ್ರೀತಿಗೆ ನೀವು ಆರ್ಡರ್ ಕೊಟ್ಟಿದ್ದೀರಾ ಅಂದರೆ ಚಾನ್ಸ್ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇಷ್ಟು ಲವ್ನ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಅಭಿ, ನಿಂಗೇನು ಅನಿಸ್ತು ಅಭಿ? ನನಗೆ ಅದು ಕೇಳ್ಬಿಟ್ಟು ತುಂಬ ಖುಷಿ ಆಯಿತು. ಏನೋ ಡ್ರೆಸ್ ನೋಡಿ ಪರ್ಚೇಸ್ ಮಾಡೋದು ಡಿಫ್ರೆಂಟ್, ಪ್ರೈಸ್ ನೋಡಿ ಅದು ಡಿಫ್ರೆಂಟ್. ಬಟ್ ನಿಮಗೋಸ್ಕರ ಅವ್ರು ಪರ್ಚೇಸ್ ಮಾಡ್ತಾರಂತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಫಾರ್ ಅಮೃತ ಗಾರು. ಅದು ನಿಜವಾಗ್ಲೂ வந்து ಜಾಸ್ತಿ ಈ ಥರ வந்து ಎಕ್ಸ್ಪೆಕ್ಟ್ ಮಾಡಿಲ್ಲ. ಲೈಕ್ ಈ ಥರ ಒಂದು ಲವ್ வந்து ಸಿಗೋದು. ಸೊ ಧನ್ಯವಾದಗಳು. ನಮ್ಮ ಅತ್ತಿಗೆನೂ ಕಾಲ್ ಮಾಡ್ಬಿಟ್ಟು, ಅಮ್ಮು ಅದು ಹೆಂಗಮ್ಮು ನಿನ್ನಗೋಸ್ಕರ ಅಂತ ಹೇಳಿದ್ರು, ಚಾನ್ಸೇ ಇಲ್ಲ ಅಂತ. ಆಮೇಲೆ ತಮಿಳ್ನಾಡಿಂದ ನಮ್ಮ ಕನ್ನಡ ವ್ಲಾಗ್ ನೋಡೋರು ತಮಿಳ್ನಾಡಿಂದ ಒಂದು ಆರ್ಡ್ರ್ ಕೊಟ್ರಂತೆ. ಅವರು ಕಾಲ್ ಮಾಡ್ಬಿಟ್ಟು ಒಂದು 10 ಮಿನಿಟ್ಸ್ ಮಾತಾಡಿದ್ರಂತೆ. ನನಗೆ XXL ಹಾಕಿದ್ರು ನನಗೆ ಫಿಟ್ಟಿಂಗ್ ಸರಿಯಾಗಿ ಆಗ್ತಿರ್ಲಿಲ್ಲ. ಎಲ್ಲಲ್ಲೇ ನನಗೆ ಫಿಟ್ಟಿಂಗ್ಸ್ ಸೂಪರ್ ಆಗಿದೆ ಅಂದ ತಕ್ಷಣ ಅಕ್ಕನಿಗೂ ಈಗ ತಾನೇ ಸ್ಟಾರ್ಟ್ ಮಾಡಿದಾರಲ್ವಾ ಅದಕ್ಕೆ, ಅವ್ರಿಗೂ ಒಂದು ಮೋಟಿವೇಶನ್. ಸಖತ್ ಹ್ಯಾಪಿ ಅವರು. ಯಾಕಂದ್ರೆ ಅವ್ರು ತುಂಬ ಕಷ್ಟಪಟ್ಟು ಒಂದು ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿ ಕಂಫರ್ಟ್ ಚೆನ್ನಾಗಿರ್ಬೇಕು ಅನ್ನೋಕ್ಕೋಸ್ಕರ ಮಾಡಬೇಕಾದ್ರೆ ಒಳ್ಳೆ ಫೀಡ್ಬ್ಯಾಕ್ ಬರ್ಬೇಕಾದ್ರೆ ಅಷ್ಟು ಖುಷಿ. ಅದು ಎಲ್ಲ ನನ್ನ ಸೈಡಿಂದ ಆಗಬೇಕಾದ್ರೆ ತುಂಬ ಪ್ರೌಡ್ ಆಯಿತು. ಎಲ್ಲ ನಿಮ್ಮಿಂದನೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಮೆಗ್ನೀಷಿಯಂ ಟ್ಯಾಬ್ಲೆಟ್ ತೊಗೊಳೋದೇ ಮತ್ತೆ, ಅದಕ್ಕೆ ಬಂದೆ. ಈಗ ಹಂಗೇನೆ ಇದು ಮೊಬೈಲ್ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಒಂದು ನ್ಯೂಸ್ ನೋಡಿದೆ. ಈಗ ರೀಸೆಂಟಾಗಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದೇ ಒಂದು ಫಿಯಾನ್ಸಿನ ಹುಡುಗಿ ಬಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಕೊಲೆ ಮಾಡಿರೋದು, ಬೆಟ್ಟದಿಂದ ತಳ್ಳಿ ಕೊಲೆ ಮಾಡಿರೋದು ನೀವು ಕೇಳ್ಪಟ್ಟಿರ್ತೀರ ಅಲ್ವಾ? ಸೊ ಅದು ಏನು ಅಲೆಜ್ ಮಾಡಿದ್ದಾರೆ ಅಂದರೆ, ಏನು ಆರೋಪ ಮಾಡಿದ್ದಾರೆ ಅಂದರೆ, ಆ ಹುಡುಗನಿಗೆ ತಲೆಯಲ್ಲಿ ಕೂದಲಿಲ್ಲ ಅಂತೆ, ಅವ್ನು ಮಾಸ್ಕ್ ಹಾಕ್ಕೊಳ್ತಿದ್ನಂತೆ, ಅದಕ್ಕೆ ಕೊಲೆ. ಗುರು, ನಿನಗಿಷ್ಟ ಇಲ್ಲ ಅಂದರೆ ನೀನು ಮದುವೆ ಕ್ಯಾನ್ಸಲ್ ಮಾಡು. 18 ಕೋಟಿ ರೂಪಾಯಿ ಏನದು ಹಾಲ್ ಬುಕ್ ಮಾಡಿದ್ರಂತೆ, ಹೆಲಿಕಾಪ್ಟರಲ್ಲಿ ಬಂದು ಬರೋ ಥರ ಏನೋ ಮಾಡಿದ್ರಂತೆ. ಸೊ ಅದಕ್ಕೆ ನಿಂಗೆ ಇಷ್ಟ ಇಲ್ಲ ಅಂತ ನೀನು ಸಾಯಿಸ್ಬಿಡ್ತೀಯಾ? ಓಕೆ, ಅದು ಬಿಡಿ. ಅದು ಕೆಲವೊಬ್ರು ಸೈಕೋಗಳು ಇರ್ತಾರೆ, ಮಾಡ್ತಾರೆ. ಅದರಲ್ಲೂ ನಾನು ಒಂದು ವಿಷಯ ನೋಡಿದ್ದು ಅಂದರೆ, ಈಗ ನನಗೆ ಪಾರ್ಟ್ನರ್ನ ಚೂಸ್ ಮಾಡೋಕ್ಕೆ ನನಗಲ್ಲ, ಎಲ್ರಿಗೂ ರೈಟ್ಸ್ ಇದೆ. ಹಾಗೇನೆ ಬೇರೆಯವರು ಕೂದಲಿಲ್ಲ, ಅವನು ಸಣ್ಣಕ್ಕಿದ್ದಾನೆ, ದಪ್ಪಕ್ಕಿದ್ದಾನೆ, ಬಿಳಿಗಿದ್ದಾನೆ, ಕರಿಗಿದ್ದಾನೆ ಅಂತ ಗೋಸ್ಕರ ರಿಜೆಕ್ಟ್ ಮಾಡಬೇಕಾದ್ರೆ, ರಿಜೆಕ್ಟ್ ಮಾಡಿದ್ರೆ ಆಪೋಸಿಟಲ್ಲಿ ಆ ವ್ಯಕ್ತಿಗೆ ಹಿಂಗೆ ಆಗಬೇಡ. ಅವನಿಗೆ ಎಲ್ಲ ಯಾರಾದರೂ ಬೇಕು ಅಂತ ತಲೆಯಲ್ಲಿ ಬೋಳ ಮಾಡ್ಕೊಡ್ತಾರ, ಇಲ್ಲ ನನಗೆ ಕೂದಲು ಬೇಡ ಅಂತ ಹೇಳ್ತಾರ, ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಹ್ಯೂಮನ್, ಎಲ್ಲರೂ ಒಂದೇ ಥರ ಇರಲ್ಲ. ನನಗೆ ಗೊತ್ತಿಲ್ಲ, ನನಗೆ ಮೈಂಡಲ್ಲಿ ಸಿಕ್ಕಾಪಟ್ಟೆ ಥಾಟ್ಸ್ ಹೋಗ್ತಾ ಇದೆಯಾ, ನನಗೆ ಹೆಂಗೆ ವರ್ಡ್ಸ್ ಅಲೈನ್ ಮಾಡಿ ನನ್ನ ಎಮೋಷನ್ಸ್, ನನ್ನ ಥಾಟ್ಸ್ನ ಹೆಂಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಬಟ್
ಅದು ಆ ಕೇಸಲ್ಲಿ ಬಂದಿದ್ದು ಆ ಕೂದಲು ಮ್ಯಾಟರ್ಗೋಸ್ಕರ ನಾನು ಹೇಳ್ತಿರೋದು. ಯಾರೇ ಒಬ್ಬ ಆಗಿರ್ಲಿ, ಅವನ್ ಸಣ್ಣಕ್ಕಿದಾನೆ, ಅವನಿಗೆ ತೊದ್ಲ, ಅವನು ಮೂಗ, ಅವನು ತಲೆಯಲ್ಲಿ ಕೂದ್ಲಿಲ್ಲ ಅಂತೆಲ್ಲ ಹೇಳಿ ನೀವಲ್ಲ, ನಾವು ಯಾರನ್ನ ಅಪಮಾನ ಮಾಡೋದಕ್ಕೂ ಅವಮಾನ ಮಾಡೋದಕ್ಕೂ ನಮ್ಗೆ ಯಾವ ರೈಟ್ಸು ಇಲ್ಲ ಗೈಸ್. ನಮ್ಗೆ ಗೊತ್ತಿಲ್ದೇನೆ ನಾವೇನೆ ಕೆಲವೊಂದ್ಸಲ ಬಂದು ಆ ಅವನ ಒಣಗ್ಲ, ಅವನ ಲಂಬು ಅಂತೆಲ್ಲ ಹೇಳಿರ್ತೀವಿ. ಇವನ್ ನಾನು ಹೇಳ್ತಿದ್ದೆ ಆಕ್ಚುಲಿ ಗ್ರಾಜುಯಲ್ ಆಗಿ, ಅದು ವಾತಾವರಣದಿಂದ ಕಲ್ತ್ಕೊಂಡಿರ್ತೀವಿ ನಾವು, ಮನ್ಸಾರ ಹರ್ಟ್ ಮಾಡ್ಬೇಕು ಅಂತಲ್ಲ. ಸೊ ಅದನ್ನ ನಾನು ನಿಜವಾಗ್ಲೂ ಆಟೋಮೆಟಿಕ್ ಆಗಿ ನಾನು ಮದ್ವೆ ಆದ್ಮೇಲೆ ದೊಡ್ಡೋಳು ಆಗ್ತಾ ಆಗ್ತಾ ಅದನ್ನೆಲ್ಲ ನಾನು ಕಮ್ಮಿ ಮಾಡ್ಕೊಂಡಿದೀನಿ. ಅದು ಎಷ್ಟ್ರ ಮಟ್ಟಿಗೆ ಹರ್ಟ್ ಆಗುತ್ತೆ ಅಂತ ನಮಗೆ ಅನುಭವ ಬಂದಾಗ ಮಾತ್ರ ಗೊತ್ತಾಗೋದು. ನಾನ್ ಯಾವಾಗ ಮಗು ಎತ್ತೆ ಎಷ್ಟು ದಪ್ಪ ಆದೆ ಅಂತ ಯಪ್ಪ, ನಾನ್ ಇಮ್ಯಾಜಿನೇ ಮಾಡ್ಕೊಂಡಿರಲ್ಲ ಅಷ್ಟೆಲ್ಲ ದಪ್ಪ ಆಗ್ತೀನಿ ಅಂತ. ಸೊ ಎಲ್ಲಾರು ಡುಮ್ಮಿ 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 ಅನ್ಬೇಕಾದ್ರೆ ಅದೊಂದು ಕಷ್ಟ ಅನಿಸ್ತು. ಆಮೇಲೆ ಇನ್ನೊಂದು, ಅಭಿ ಬಂದು ನನಗಿನ್ನ ಸಿಕ್ಕಾಬಟ್ಟೆ ಫೇರ್ ಆಗಿದ್ದ ಅವಾಗ. ಈಗ ಅದ್ ಹೆಂಗೆ ಅಂತ ಗೊತ್ತಿಲ್ಲ, ಅವನೇ ಕಪ್ಕಾಗೋದ ಅವನು. ಅವಾಗ ಏನ್ ಮಾಡೋರು ಅಂದ್ರೆ ಬಂದ್ರೆ, ಹುಡುಗಿ ಕಪ್ಪು. ನಾನ್ ಮದ್ವೆ ಆಗಿ ಬರೋವರೆಗೂನು ನಾನ್ ಕಪ್ಪಿದೀನಿ, ನಾನ್ ಚೆನ್ನಾಗಿಲ್ಲ, ನನ್ಗೆ ಆ ಥರ ಥಾಟ್ಸೇ ಇರ್ಲಿಲ್ಲ, ಆ ಥರ ಒಂದು ಯೋಚನೆ ಕೂಡ ಇರ್ಲಿಲ್ಲ. ಎಷ್ಟು ಕುಗ್ಗೋಗ್ಬಿಟ್ಟಿದೆ ಅಂದ್ರೆ ಸರಿ, ಅದೆಲ್ಲ ಆದ್ಮೇಲೆ ಅದು ಎಲ್ಲ ಓವರ್ಕಮ್ ಮಾಡಿ ಬಂದೆ. ಆಮೇಲೆ ದಪ್ಪ ಅಂದ. ಅವಾಗ ನನ್ಗೆ ಅರ್ಥ ಆಯ್ತು, ತಮಾಷೆಗೂ ಕೂಡ ನೀನ್ ದಪ್ಪ ಇದೀಯಾ ಅಂತ ನಗಬಾರ್ದು, ಎಷ್ಟು ಹರ್ಟ್ ಆಗುತ್ತೆ ಅಂತ. ನಾವ್ ಯಾರಾದ್ರೂ ತಮಾಷೆಗೂ ಮಾತಾಡೋದಿದ್ರೆ ಗೈಸ್ ನಿಲ್ಸೋಣ. ಅದು ಟಕ್ ಅಂತ ಯಾವ್ದನ್ನು ನಿಲ್ಸಕ್ಕಾಗಲ್ಲ. ಗ್ರಾಜುಯಲ್ ಆಗಿ ಒಂದೊಂದು ನಾವು ಮಾತಾಡ್ಬೇಕಾದ್ರೆ ಅರಿವು ಮಾಡ್ಕೊಂಡು ಅವ್ರಿಗೆ ಸಾರಿ ಕೇಳ್ಕೊಂಡು ಹಂಗೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಫ್ಯೂಚರಲ್ಲಿ ನಾವ್ ಹೆಂಗಾಗ್ತೀವಿ ಅಂತಾನೂ ಗೊತ್ತಿಲ್ಲ. ಸಾರಿ, ನಾನು ಏನ್ ಮಾತಾಡ್ತಿದ್ದೀನಿ ಅಂತ ಅದು ಕುತ್ಕೊಂಡು ಆ ಕೇಸ್ ಸ್ಟಡಿ ಅದ್ರ ಬಗ್ಗೆ ಓದ್ತಾ ಇದ್ದೆ. ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಇನ್ಫಾರ್ಮೇಶನ್ ಇರಲ್ಲ. ಅದೆಲ್ಲ ಓದ್ಬೇಕಾದ್ರೆ ನನಗೆ ಯಾವ ಕೇಸಲ್ಲೋ ಎಲ್ಲೋ ಹೋಗಿ ಎಲ್ಲೆಲ್ಲೋ ಯೋಚನೆ ಬಂದು ಏನೋ ಒಂಥರ ಹರ್ಟ್ ಆಯ್ತು. ಅದಕ್ಕೆ ನಾನು ಹೇಳಿರೋ ಮೆಸೇಜ್ ನಿಮ್ಗೆ ಕನ್ವೆ ಆಗಿದೆ ಅಂತ ಅನ್ಕೊಳ್ತೀನಿ. ಇರಿ, ಮಾತ್ರೆ ತಗೊಂಡು ಮಲ್ಕೊಳಕ್ ಹೋಗ್ತೀನಿ.